ಜೈ ಶ್ರೀಕೃಷ್ಣ, ಜೈ ಜಗನ್ಮಾತ. ಮೊದಲಿಗೆ ಜಗನ್ಮಾತೆಗೆ ಪ್ರಣಾಮಗಳನ್ನು ಸಲ್ಲಿಸೋಣ. ಅದೇ ರೀತಿ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಕೌರವರ ಮೇಲೆ ವಿಜಯವನ್ನು ಸಾಧಿಸ್ತಾರೆ. ಆ ಒಂದು ವಿಜಯಕ್ಕೆ ಕಾರಣ ಶ್ರೀಕೃಷ್ಣ ಪರಮಾತ್ಮ, ಅವರ ಮಾರ್ಗದರ್ಶನ, ಅವರ ಅನುಗ್ರಹ. ಅದರ ಜೊತೆಗೆ ಈ ಯುದ್ಧದ ಸಂದರ್ಭದಲ್ಲಿ ಪಾಂಡವರು ದುರ್ಗಾದೇವಿಯ ಯಾವ ಮಂತ್ರವನ್ನು, ಯಾವ ಶ್ಲೋಕವನ್ನು ಜಪಿಸ್ತಾರೆ, ದುರ್ಗಾದೇವಿಯ ಅನುಗ್ರಹಕ್ಕಾಗಿ ಅವರು ಜಪಿಸಿದ ಮಂತ್ರವ್ಯಾವುದು, ಆ ಶ್ಲೋಕ ಯಾವುದು? ನಮಸ್ತೆ ಸಿದ್ಧಸೇನಾನಿ ಆರ್ಯೇ ಮಂದಾರವಾಸಿನಿ ಕುಮಾರಿ ಕಾಲಿಕಪಾಲಿನಿ ಕಪಿಲೇ ಕೃಷ್ಣ ಪಿಂಗಲೇ. ಸಿದ್ಧರ ಸೇನಾಪತಿಯಾದ ದೇವಿಯೇ, ನಿನಗೆ ನಮಸ್ಕಾರ. ಆರ್ಯೇ ಮಂದಾರವಾಸಿನಿ, ಪವಿತ್ರ ಸ್ವರೂಪಿಣಿಯೇ, ಮಂದಾರ ಪರ್ವತದಲ್ಲಿ ವಾಸಿಸುವ ದೇವಿಯೇ. ಕುಮಾರಿ ಕಾಲಿ ಕಪಾಲಿನಿ, ಕುಮಾರಿ ರೂಪದವಳೇ, ಕಾಲಿ ಸ್ವರೂಪಿಣಿಯೇ, ಕಪಾಲವನ್ನು ಧರಿಸಿದವಳೇ. ಕಪಿಲೆ ಕೃಷ್ಣ ಪಿಂಗಲೇ, ಬಂಗಾರದಂತೆ ವರ್ಣವುಳ್ಳವಳೇ, ಕೃಷ್ಣ ಪಿಂಗಳ ಸ್ವರೂಪಿಣಿಯೇ. ದೇವಿಯ ವಿವಿಧ ಶಕ್ತಿ ರೂಪಗಳನ್ನು ಸ್ಮರಿಸಿ ಅವಳಿಗೆ ನಮಸ್ಕಾರವನ್ನು ಸಲ್ಲಿಸೋಣ. ಯಾವ ಒಂದು ಶ್ಲೋಕವು ಮಹತ್ತರವಾದದ್ದು, ಶಕ್ತಿಯುತವಾದದ್ದು, ಆ ಶ್ಲೋಕವನ್ನು ಜಪಿಸುವ ಅರ್ಥವನ್ನು ತಿಳಿದುಕೊಳ್ಳುವ ಒಂದು ಮಾರ್ಗದಲ್ಲಿ ಮುನ್ನಡೆಯೋಣ. ಈ ಶ್ಲೋಕವನ್ನು ಯಾರು ಜಪಿಸಿದ್ರು? ನಮಸ್ತೆ ಸಿದ್ಧಸೇನಾನಿ. ಈ ಶ್ಲೋಕವು ಮಹಾಭಾರತದಲ್ಲಿ ಬರ್ತದೆ. ಇದನ್ನು ಯುಧಿಷ್ಠಿರರು ಕುರುಕ್ಷೇತ್ರ ಯುದ್ಧದ ಮುನ್ನ ಯುದ್ಧದಲ್ಲಿ ಜಯವನ್ನು ಸಾಧಿಸಲು ದೇವಿಯ ಅನುಗ್ರಹಕ್ಕಾಗಿ ತನ್ನ ಸಹೋದರರು ಅಂದರೆ ಪಾಂಡವರೆಲ್ಲರೂ ಸೇರಿ ದುರ್ಗಾ ಸಪ್ತ ದೇವಿಯನ್ನು